ಸಹೃದಯಿ ಕೇಳುಗರೆ, ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ. ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ. ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಈ ಸಂಚಿಕೆಯಲ್ಲಿ ಅಸದುಲ್ಲಾ ಬೇಗ್ ಅವರ ಒಂದು ಶಾಯರಿ ಬಹಳ ಪ್ರಸ್ತುತ ಅನ್ನಿಸ್ತಾ ಇದೆ. ಈಗಾಗಲೇ ನಾವು ಮತ್ತೆ ಹೊಸ ವರ್ಷಕ್ಕೆ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಅದರಲ್ಲಿ ಒಂದು ಕವನ ಹೀಗೆ ಹೇಳುತ್ತೆ. ಕವನದ ಶೀರ್ಷಿಕೆ ನನ್ನ ನಿನ್ನದಲ್ಲ, ನನ್ನ ನಿನ್ನದಲ್ಲ ಈ ಪೃಥ್ವಿ ಆ ಭಾನು, ಯಾತ್ರಿಕರಿಲ್ಲಿ ನಾನು ನೀನು, ನಿನ್ನೆ ಮೊನ್ನೆಯದಲ್ಲ ಈ ಜೀವ ಜೀವಾಣು, ಹೂವಿನಿಂದ ಹಣ್ಣು ಮಂಗನಿಂದ ಮನುಜ, ನಿನ್ನ ಸುತ್ತ ನೀನೇ ಬೇಲಿ ಕಟ್ಟಿ ಮನುಜನಿಂದ ಮಂಗ ನೀನಾಗುತ್ತಿರುವೆ, ನಿನ್ನ ಸುತ್ತ ನೀನೇ ಜಾತಿಯ ಬೇಲಿ ಕಟ್ಟಿ ಮನುಜನಿಂದ ಮಂಗ ನೀನಾಗುತ್ತಿರುವೆ, ನನ್ನ ನಿನ್ನದಲ್ಲ ಈ ಪೃಥ್ವಿ ಆ ಭಾನು, ಯಾತ್ರಿಕರಿಲ್ಲಿ ನಾನು ನೀನು, ನಿನ್ನೆ ಮೊನ್ನೆಯದಲ್ಲ ಈ ಸೂರ್ಯ ಆ ಚಂದ್ರ, ಬರೇ ನೆಮ್ಮದಿಗಾಗಿ ಸತ್ತ ಮೇಲಿನ ವ್ಯವಹಾರ, ನಾನೆಂದುಕೊಂಡು ನಡೆದಾಡುವ ಹೊಡೆದಾಟ, ಮನುಜನಿಂದ ಮಂಗ ನೀನಾಗುತ್ತಿರುವೆ, ನನ್ನ ನಿನ್ನದಲ್ಲ ಹರಿಯುವ ಜಲ ಬೀಸುವ ತಂಗಾಳಿ, ನಿನ್ನೆ ಮೊನ್ನೆಯದಲ್ಲ ನೀನು ನಿನ್ನವರೊಂದಿಗೆ ಪರದಾಡುತ್ತಿರುವೆ, ಮನುಜನಿಂದ ಮಂಗ ನೀನಾಗುತ್ತಿರುವೆ. ಬಹಳ ಅರ್ಥಗರ್ಭಿತವಾದಂತಹ ಕವನವಿದು. ಇವತ್ತು ನಾವು ಬೇರೆ ಬೇರೆ ಕಾರಣಗಳಿಗಾಗಿ ಬೇಲಿಯನ್ನು ಕಟ್ಟಿಕೊಂಡಿದ್ದೇವೆ, ಬೇಲಿಯನ್ನು ಕಟ್ಟಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದೇವೆ. ಆದರೆ ಸ್ವಲ್ಪ ಸುತ್ತಮುತ್ತ ಪ್ರಕೃತಿಯತ್ತ ಕಂಡಾಗ ನೀನು ಏನೂ ಅಲ್ಲ, ನಿನ್ನಿಂದ ಏನು ಸಾಧ್ಯವಿಲ್ಲ, ನೀನು ನೆಪಕ್ಕೆ ಮಾತ್ರ, ನಿನ್ನ ಕೊಡುಗೆ ನಿನ್ನ ಸಾಧನೆ ಇಲ್ಲಿ ಏನೂ ಇಲ್ಲ. ಈ ಪೃಥ್ವಿ ಈ ಭಾನು, ಈ ಜೀವ ಈ ಜೀವಾಣು, ಹೂವಿನಿಂದ ಹಣ್ಣು ಇವೆಲ್ಲವೂ ಕೂಡ ಮೊದಲಿಂದ ಇದೆ. ಇವುಗಳ ನಡುವೆ ನೀನು ಜಾತಿ ಧರ್ಮದ ಬೇಲಿಗಳನ್ನು ಕಟ್ಟಿಕೊಂಡು ಮನುಜನಿಂದ ಮಂಗನೀನಾಗುತ್ತೀರಿಯಾ? ಮಂಗನಿಂದ ಮಾನವನಾಗಲಿಕ್ಕೆ ಅದೆಷ್ಟೋ ಕೋಟಿ ವರ್ಷ ಬೇಕಾಯ್ತಂತೆ. ಮಂಗನಿಂದ ಮಾನವಾಗಲಿಕ್ಕೆ ಅದೆಷ್ಟೋ ಕೋಟಿ ವರ್ಷ ಬೇಕಾಯಿತು. ಅದರ ವಿರುದ್ಧ ಆಗಲಿಕ್ಕೆ ಕೇವಲ 2 ನಿಮಿಷ ಮಾತ್ರ ಸಾಕು. ಹೀಗಾದ್ರೆ ಹೇಗೆ? ಆ ಸೂರ್ಯ ಆ ಚಂದ್ರ, ಸತ್ತ ಮೇಲಿನ ವ್ಯವಹಾರ, ಧರ್ಮಕ್ಕಾಗಿ ಜಾತಿಗಾಗಿ ಹೊಡೆದಾಡುವ ನಾವು ಮತ್ತೆ ಮಂಗನ ಕಡೆಗೆ ಸಾಗುತ್ತಿದ್ದೇವೆ. ಹರಿಯುವ ಜಲ ಬೀಸುವ ತಂಗಾಳಿ ಎಲ್ಲಿ ನಿನ್ನದು? ನೀ ಕೂಗಬಹುದು ಹಾಗೆಂದು. ಬೇಟಿ ಲಲಿತ ನಾಯ್ಕ ಒಂದು ಕಡೆ ಹಾಗೆ ಹೇಳ್ತಾರೆ, ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರೋ ಈ ಭ್ರವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ. ಇಲ್ಲಿ ನಿನಕ್ಕಿಂತ ಶ್ರೇಷ್ಠರಾದವರು ಇದ್ದಾರೆ. ಹರಿಯುವ ಜಲ ಬೀಸುವ ತಂಗಾಳಿ ನಿನ್ನೆ ಮೊನ್ನೆಯದಲ್ಲ. ನೀನು ನಿನ್ನವರೊಂದಿಗೆ ಹೋರಾಟ ಮಾಡ್ತಾ ಇದ್ದೀಯ, ಪರದಾಟ ಮಾಡ್ತಾ ಇದ್ದೀಯ. ಮನುಷ್ಯನ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಬಗ್ಗೆ ಎಚ್ಚರಿಕೆ ಅಗತ್ಯ ಎಂಬುದು ಮೊದಲು ಮಾನವನಾಗು, ಏನಾದರೂ ಆಗು, ಮೊದಲು ಮಾನವನಾಗು ಅಂತ ಒಬ್ಬ ಕವಿ ಹೇಳ್ತಾರೆ. ಮನುಷ್ಯನಾಗುವ ಕಡೆಗೆ ನಾವು ಸಾಗಬೇಕಾಗಿದೆ, ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಮಾನವೀಯ ಮೌಲ್ಯ ಯಾಕೆ ಕಡಿಮೆಯಾಯಿತು? ಮಾತು ಸರಿ ಇಲ್ಲ,
ಗುರುಗಳಾದ ನಮ್ಮ ವಿಠ್ಠಲ್ ವಿ ಗಾಂವ್ಕರ್ ಅವರು ಹೇಳ್ತಾರೆ ಒಂದು ಕಡೆಯಲ್ಲಿ, ಇವತ್ತು ನಾವು ಮಾತನ್ನ ಶುದ್ಧ ಮಾಡಿಕೊಳ್ಳಬೇಕಾಗಿದೆ. ಪದವಾಕ್ಯಗಳಲ್ಲಿ, ಧ್ವನಿ ಏರಿಳಿತಗಳಲ್ಲಿ, ಅಲ್ಪಪ್ರಾಣ ಮಹಾಪ್ರಾಣಗಳಲ್ಲಿ ಮಾತು ಕೇವಲ ಅಭಿವ್ಯಕ್ತಿಯ, ನಮ್ಮ ಭಾವನೆಯ, ನಮ್ಮ ವಿಚಾರದ, ನಮ್ಮ ಅನಿಸಿಕೆಯ, ನಮ್ಮ ಅಭಿಮತದ ಮಾಧ್ಯಮ ಮಾತ್ರವಲ್ಲ. ಅದು ನಮ್ಮ ಸಂಸ್ಕೃತಿಯ, ನಮ್ಮ ಒಟ್ಟಾರೆ ಬದುಕಿನ, ನಮ್ಮ ಅಮೂರ್ತ ಭಾವನೆಗಳ ಬುಗ್ಗೆ. ಅದು ಮಾತು ಸತ್ಯ ಮತ್ತು ಸತ್ವಪೂರ್ಣವಾಗಿರಬೇಕು. ಬದುಕನ್ನು ರೂಪಿಸುವುದು ಮಾತಲ್ಲವೇ? ವ್ಯಕ್ತಿಯ ಮಾತೇ ಸರಿಯಿಲ್ಲ, ಅವನು ಬಾಯಿ ಬಿಟ್ಟರೆ ಅವನ ಬಣ್ಣ ಬದಲಾಗತ್ತೆ ಅಂತ ಹೇಳೋದಿದೆಯಲ್ಲ. ಹಾಗಾಗಿ ನಾವಾಡುವ ಮಾತು ಹೇಗಿರಬೇಕು? ನಮ್ಮ ಗುಣನತೆಯನ್ನು, ನಮ್ಮ ಸ್ವರೂಪವನ್ನು, ನಮ್ಮ ಜಾಯಮಾನವನ್ನು, ನಮ್ಮ ಮನೋಧರ್ಮವನ್ನು, ನಮ್ಮ ಒಳಗಿರುವಂತಹ ಭಾವನೆಗಳ ಪುಂಖಾನುಪುಂಖವಾದಂಥ ಯೋಚನೆಗಳನ್ನು ಹೇಳುತ್ತವೆ. ಮಾತು ಇಲ್ಲದಿದ್ದರೆ 3 ಲೋಕಗಳು ಕತ್ತಲು ಎಂಬ ಮಾತನ್ನು ಸಂಸ್ಕೃತದ ಕವಿ ದಂಡಿ ಹೇಳುತ್ತಾನೆ ಎಂಬುದನ್ನು ಅವರು ಉಲ್ಲೇಖ ಮಾಡುತ್ತಾರೆ. ನಮ್ಮ ಮಾತಿನ ಬಗ್ಗೆ ನಾವು ಎಚ್ಚರಿಕೆ ಇಲ್ಲದೆ ಇವತ್ತು ಸಾಗ್ತಾ ಇದ್ದೇವೆ. ಆದ್ದರಿಂದ ಎಳವೆಯಲ್ಲಿಯೇ ಮಕ್ಕಳಲ್ಲಿ ಮಾತಿನ ಶುದ್ಧಿಯನ್ನು ಕಲಿಸಿ ಎಂಬುದು ಗುರುಗಳಾದ ವಿಠ್ಠಲ್ ವಿ ಗಾಂವ್ಕರ್ ಅವರ ಆಶಯವಾಗಿದೆ. ಅವರು ಸರ್ವಜ್ಞನ ಕವಿಯ ಮಾತನ್ನು ಉಲ್ಲೇಖ ಮಾಡ್ತಾರೆ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ, ಮಾತೇ ಮಾಣಿಕ್ಯ ಸರ್ವಜ್ಞ. ಸರ್ವಜ್ಞನ ಸೊಗಸಾದ ಮಾತು ಇದು. ಮಾತಿನಿಂದ ನಗೆ, ನುಡಿ, ಹಗೆ, ಕೊಲೆಯು, ಮಾತೆ ಸರ್ವ ಸಂಪದವು. ನಾವು ಆಡುವ ಮಾತು ಅತ್ಯಂತ ಆಪ್ಯಾಯಮಾನವಾಗಿದ್ರೆ, ಪ್ರೀತಿಯಿಂದ ಕೂಡಿದ್ರೆ, ಇನ್ನೊಬ್ಬರಿಗೆ ಇಷ್ಟವಾಗುವ ಹಾಗೆ, ಮನಸ್ಸಿಗೆ ಮುದ ಕೊಡುವ ಹಾಗೆ, ಭಾವನೆ ಕೆರಳದ ಹಾಗೆ ಇದ್ರೆ ಅದನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಉತ್ತಮ ಮಾತಿಗೆ ಸ್ಪಂದಿಸುವ, ಬೇಡದ ಮಾತುಗಳಿಗೆ ಮೌನಿಯಾಗಿರುವ ಅಥವಾ ಅದರಿಂದ ಬಹಳ ದೂರ ಉಳಿಯುವ ಗುಣವನ್ನು ನಾವು ಎಳವೆಯಲ್ಲಿಯೇ ಮಕ್ಕಳಿಗೆ ಕಲಿಸಬೇಕಾಗಿದೆ. ಆಡಿದ ಮಾತಿಗೆ ಬದ್ಧರಾಗಿ ನಡೆಯುವ ಮನಸ್ಥಿತಿಯನ್ನು ಜೀವನದ ಉದ್ದಕ್ಕೂ ಕಾಯ್ದುಕೊಳ್ಳಬೇಕು. ಮಾತಿಗೆ ತಪ್ಪೋರನ್ನು ನಿತ್ಯ ಸಾಯುತ್ತಾರೆ ಅವರು. ನಿಜ, ಅವರಿಗೆ ಬದುಕಿಲ್ಲ. ನಾವು ಆಡುವ ಮಾತು ಅಂತರಾತ್ಮ ಸಾಕ್ಷಿಯಾಗಿ ಹೊರಬರಬೇಕು ಅಲ್ವೇ? ಇದು ಬಹಳ ಮುಖ್ಯವಾಗಿ ನಮ್ಮ ಅಂತರಾತ್ಮ ಯಾವ ವಿಚಾರವನ್ನು ಹೇಳುತ್ತದೆ, ಹೇಗೆ ಹೇಳುತ್ತದೆ, ಒಳಗಿನ ಭಾವನೆಯನ್ನು ಸ್ಫುರಿಸುವ ಭಾವನೆ ಹೇಗಿದೆ, ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಅದೇ ಅಲ್ವಾ? ಹೇಗಿವೆ ಮಾತುಗಳು, ವಿಚಾರಗಳು, ಆಚಾರಗಳು, ಶಬ್ದಗಳ ಪ್ರಯೋಗ, ಇವುಗಳು ಮುಖ್ಯವಾಗುತ್ತೆ. ಇದನ್ನು ನಾವು ಇವತ್ತು ಕಲಿಸ್ಕೊಡ್ಬೇಕಾಗಿದೆ ಮತ್ತು ಆ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಇವತ್ತು ಎಷ್ಟೋ ಜನ ಅವ್ರದ್ದು ಮಾತ್ರ ಸರಿ ಅಂತ ಹೇಳುವಂಥದ್ದು. ಅವರು ಮಾಡುವ ಕಾರ್ಯಗಳು ಸರಿಯಾಗಿರ್ತವೆ, ಬೇರೆಯವರು ಮಾಡುವ ಕಾರ್ಯಗಳು ಅದು ಸರಿಯಾಗಿರೋದಿಲ್ಲ. ಅವರು ಮಾಡಿದರೆ ಅದು ಅಚ್ಚರಿ, ಇನ್ನೊಬ್ಬರು ಮಾಡಿದರೆ ಅವರು ಮಾತಿನ ಕತ್ತರಿಯನ್ನು ಹಾಕ್ತಾರೆ. ಅದಕ್ಕೆ ಇವತ್ತು ನಾನು ನೋಡ್ತಾ ಇದ್ದೇನೆ, ನನ್ನ ಈ ಸುದೀರ್ಘವಾದಂಥ ಅನುಭವಗಳ ನೆಲೆಯಲ್ಲಿ ನಾನು ಮಾತಾಡೋದಿದ್ರೆ, ಅದಕ್ಕೆ ಅವರು ಮಾಡುವಾಗ ಅಚ್ಚರಿ, ಇನ್ನೊಬ್ಬರು ಮಾಡುವಾಗ ಕತ್ತರಿ. ತಮ್ಮದೇ ವಾದವನ್ನು, ಮೊಂಡು ವಾದವನ್ನು ಕೆಲವರು ಮಂಡಿಸ್ತಾ ಇರ್ತಾರೆ. ನಾವು ಏನು ಮಾಡೋಕ್ಕೆ ಆಗೋದಿಲ್ಲ. ಹೆಂಗೆ ಹೇಳೋದು ಅವರಿಗೆ ಅರ್ಥನೇ ಆಗೋದಿಲ್ಲ. ಅವರಿಗೆ ಅವ್ರದೇ ವಾದ ಅಂತ ಪ್ರತಿಪಾದನೆ ಮಾಡ್ತಾರೆ. ಅವರು ನಾವು ಕಾರಣ ಕೊಟ್ಟರು ಕೂಡ ಪ್ರತಿಪಾದನೆ ಮಾಡ್ತಾರೆ. ನೋಡ್ರಪ್ಪ, ಈ ಕಾರಣಗಳಿಂದಾಗಿ, ಈ ನೆಲೆಕಟ್ಟಿನಿಂದಾಗಿ ಹೀಗಾಗಿದೆ ಅಂತ ಹೇಳಿದ್ರು ಅವರಿಗೆ ಅರ್ಥ ಆಗೋದಿಲ್ಲ. ಇದೇನು ಮಾಡೋದು ನಾವು? ಹಾಗಾಗಿ ಬಹಳ ಕಷ್ಟ. ಅದಕ್ಕೆ ಕವಿ ಹೇಳೋದು, ಮನುಜನಿಂದ ಮಂಗನಾಗುತ್ತಿದ್ದೇವೆ. ಮನುಜರಾಗಬೇಕಾಗಿತ್ತು, ನಮಗೆ ಅದು ಬಹಳ ದೂರಗಾಮಿಯಾಗಿದೆ. ನಾವು ಮಂಗನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ, ಮಂಗನ ಸ್ವಭಾವವನ್ನು. ಎಷ್ಟೋ ಬಾರಿ ನಾವು ಕಾರಂತ ಹುಟ್ಟೂರ ಪುರಸ್ಕಾರವನ್ನು ಆರಂಭಿಸಿದಾಗ ನಾವು ಒಳ್ಳೆಯ ಸಾಧಕರಿಗೆ ಕೊಡ್ತಾ ಇತ್ತು.
ಕೆಲವರು ಕೇಳಿದರು, ಊರು ಮನೆಯವರಿಗೆ ಕೊಡೋದಿಲ್ವಾ, ಇಲ್ಲಿಯವರಿಗೆ ಇಲ್ಲಿಯೋ ಪ್ರಶಸ್ತಿ, ಹೊರಗಿನವರಿಗೆ ಮಾತ್ರ ಕೊಡ್ತೀರಾ ಅಂತ ಕೇಳಿದರು. ಹೌದು ಸ್ವಾಮಿ, ಅವರಿಗೂ ಕೊಟ್ಟಿದ್ದೇವೆ, ಊರಿನವರಿಗೂ ಕೊಟ್ಟಿದ್ದೇವೆ. ಹಾಗಂತ ಹೇಳಿದವರು ಅವರು ಪ್ರಶಸ್ತಿ ಕೊಡುವಾಗ ದೂರದ ಬೆಂಗಳೂರು, ಬೆಳಗಾವಿಯೋ ಅಂಥ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ. ಇವತ್ತು ಇದು ಬಹಳ ಸಂಘರ್ಷಕ್ಕೆ ಕಾರಣವಾಗುವಂಥದ್ದು. ಇದನ್ನು ನಾವು ಸ್ವಲ್ಪ ಕಡಿವಾಣ ಹಾಕ್ಕೊಳ್ಬೇಕಾಗತ್ತೆ. ಆ ಬುದ್ಧಿಯಿಂದಾಗಿ ಇವತ್ತು ಜಗಳ ಆಗ್ತಾ ಇರೋದು, ಗಲಾಟೆ ಆಗ್ತಾ ಇರೋದು. ಈ ಸಂಸ್ಕಾರವನ್ನು ಈಗ ಒಂದು ಹಂತಕ್ಕೆ ಬಂದಾಯಿತಲ್ಲ, ವ್ಯವಧಾನದಿಂದ, ಅವಧಾನದಿಂದ, ಸಾವಧಾನದಿಂದ ಮಾತುಗಳನ್ನು ಕೇಳಿ ಅದಕ್ಕೆ ಅನುಸಂಧಾನ ಮಾಡಿಕೊಳ್ಳುವ ಅನುಬಂಧವನ್ನು ಹೆಚ್ಚಿಸುವಂಥ ಯೋಚನೆಗಳು ಬಂದರೆ ಸಂಬಂಧ ಬಂಧವಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಹೇಳೋದು ಅದನ್ನು ಒಪ್ಪಿಸಬೇಕು. ಒಪ್ಪಿಸುವುದು ಹೇಗೆ? ದೊಡ್ಡ ಪ್ರಶ್ನೆ ಇದು. ಕೆಲವರಿಗೆ ಅರ್ಥ ಆಗೋದಿಲ್ಲ, ಅವರದ್ದೇ ಸರಿ ಅಂತ ವಾದ ಮಾಡ್ತಾರೆ. ಏನು ಮಾಡೋದು ನಾವು? ಕಾಲ ಉತ್ತರ ಕೊಡುತ್ತದೆ. ಕಾಲ ಕ್ರಮೇಣವಾಗಿ ಉತ್ತರವನ್ನು ಕೊಡುತ್ತದೆ. ಹೀಗೇ ಆಗುತ್ತೆ, ಇದೇ ರೀತಿಯಲ್ಲಿ ಇರುತ್ತೆ ಎಂಬ ಉತ್ತರವನ್ನು ಕಾಲ ಕೊಡುತ್ತದೆ. ಹಾಗಾಗಿ ನಾವು ಎಳವೆಯಲ್ಲಿ ಮಕ್ಕಳಿಗೆ ಕಲಿಸಬೇಕು. ಒಂದು, ನಾವು ಬೆಳೆಸ್ಕೊಳ್ಬೇಕು. ನಮ್ಮ ವ್ಯಕ್ತಿತ್ವ ವಿಕಸನದ ಬಹಳ ಮುಖ್ಯವಾಗಿರುವಂಥದ್ದು ಆಲಿಸುವಂಥದ್ದು, ಕೇಳುವಂಥದ್ದು, ಕೇಳುಗನಾಗುವಂಥದ್ದು, ಕೇಳಿ ಯೋಚಿಸುವಂಥದ್ದು, ಆಲೋಚನಾ ಮಂಥನ ಮಾಡುವಂಥದ್ದು. ಇವತ್ತು ನಾವು ಮಂಥನ ಮಾಡ್ತಾ ಇಲ್ಲ, ವಿಚಾರವನ್ನು ಮಂಥನ ಮಾಡ್ತಾ ಇಲ್ಲ. ನಮ್ಮ ದೃಷ್ಟಿಯಲ್ಲಿ ಮಾತ್ರ ನಾವು ಯೋಚನೆ ಮಾಡ್ತಾ ಹೋಗ್ತಾ ಇದ್ದೇವೆ. ಹೀಗಾದರೆ ಸಂಘರ್ಷಕ್ಕೆ, ವಾದಗಳಿಗೆ, ವಿವಾದಗಳಿಗೆ ಕಾರಣವಾಗುವಂಥದ್ದು. ಹಾಗಾಗಿ ಇನ್ನೊಬ್ಬರ ಮಾತುಗಳನ್ನು ಕೇಳುವಂಥದ್ದು ಮತ್ತು ಮನಸ್ಸಿಗೆ ನೋವಾಗದಂತೆ ಮಾತನಾಡುವುದನ್ನು ರೂಢಿಸಿಕೊಳ್ಳಬೇಕು. ಇದರಿಂದ ನಮ್ಮ ಪರಿಪೂರ್ಣವಾದ ವ್ಯಕ್ತಿತ್ವ ಅರಳಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಯಾವ ಅಂಶವನ್ನು ಬೆಳೆಸ್ಕೊಳ್ಬೇಕು, ಹೇಗೆ ನಾವು ಈ ಗೆಲುವಿನ ವೀರರ ಮಂತ್ರಗಳು ಏನಾಗಿದ್ದವು ಅವರನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಭಾರತೀಯ ಔನ್ನತ್ಯವನ್ನು ಪ್ರಪಂಚಕ್ಕೆ ತಿಳಿಸಿ ಹೇಳಿದ ಸ್ವಾಮಿ ವಿವೇಕಾನಂದರು, ಅಹಿಂಸೆಯನ್ನೇ ಆಯುಧ ಮಾಡಿಕೊಂಡ ಗಾಂಧೀಜಿ, ಅಪಾರ ಕುಬೇರರಾಗಿರುವಂಥ ಲಕ್ಷ್ಮೀ ಮಿತ್ತಲ್, ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಕಂಡುಕೊಂಡಂತಹ ಕರುಣೆಯ ಕಡಲು ಮಾತೆಯ ಒಡಲು ಮದರ್ ತೆರೆಸಾ, ಅಪಾರ ಬುದ್ಧಿಮತ್ತೆ ಹೊಂದಿದ ಐನ್ಸ್ಟೈನ್, ದೀನ ದಲಿತರ ಪ್ರಜೆಗಳ ದೇವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ಅಗ್ನಿಯಂಥ ಕ್ಷಿಪಣಿಗಳ ಸೃಷ್ಟಿಕರ್ತ ಅಬ್ದುಲ್ ಕಲಾಂ, ಹಿಂದಿಯ ಅಗ್ರನಟ ಅಮಿತಾಬ್ ಬಚ್ಚನ್, ಇವರೆಲ್ಲರೂ ಹೇಗೆ ತಮ್ಮ ಅವಮಾನಗಳನ್ನು, ತಮ್ಮ ಹೋರಾಟವನ್ನು, ತಮ್ಮ ಗುರಿಗಳ ಕಡೆಗೆ ಸಿದ್ಧಿಗಾಗಿ, ಗುರಿಯ ಸಾಧನೆಗಾಗಿ ಬದುಕನ್ನು ಸಾರ್ಥಕ್ಯ ಮಾಡಿಕೊಂಡರು. ಕೊನೆಗೆ ಎಲ್ಲವನ್ನ ದಾಟಿ ಗೆಲುವನ್ನು ಸಾಧಿಸಿದ್ದಾರೆ. ಇಂಥವರು ನಿಮ್ಮ ಊರಲ್ಲಿ ಇರಬಹುದು. ಅವರ ಬದುಕನ್ನು, ಅವರ ಜೀವನದ ಆದರ್ಶಗಳನ್ನು ನಾವು ಕಂಡುಕೊಂಡಾಗ, ಅವರು ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನು ಬಂದಾಗ ಎದುರಿಸಿದ್ದಾರೆ, ಹೇಗೆ ಸಾಗಿ ಹೋಗಿದ್ದಾರೆ ಎಲ್ಲವನ್ನ ಅರ್ಥ ಮಾಡಿಕೊಂಡಾಗ ನಾವು ಹೇಗೆ ಹೋಗಬೇಕು ಎಂಬುದು ಸ್ಪಷ್ಟವಾಗುತ್ತವೆ. ಅನುಭವವೇ ಶ್ರೇಷ್ಠವಲ್ಲವೇ? ಅನುಭವವನ್ನು ಅನುಭವವಾಗಿಸಿಕೊಂಡಾಗ ಹೇಗೆ ನಾವು ಮುಂದೆ ಸಾಗಬೇಕಾಗಿದೆ, ಆಲೋಚನೆಗಳು, ಯೋಚನೆಗಳು, ನಮ್ಮ ದೂರದೃಷ್ಟಿ, ಇವೆಲ್ಲವನ್ನು ನಾವು ಯೋಚಿಸಿಕೊಂಡು ಒಂದು ಒಳ್ಳೆಯ ತಯಾರಿ ಮಾಡಿಕೊಂಡು ಮಾತನ್ನು ಆಡಿದರೆ ವ್ಯಕ್ತಿತ್ವ ಖಂಡಿತವಾಗಿ ವಿಕಸನವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆ ರೀತಿಯ ಬದುಕನ್ನು ನಾವು ಸಾಗಿಸೋಣ. ಇದು ಹೊಸ ವರ್ಷದ ಆಶಯಗಳಾದರೆ ಇನ್ನಷ್ಟು ಉತ್ತಮ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಶ್ರೋತೃ ಬಾಂಧವರೇ, ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟ. ತಪ್ಪದೆ ಆಲಿಸಿ. ಪ್ರತಿ ಮಂಗಳವಾರ ಸಂಜೆ 5:30ಕ್ಕೆ, ಮರುಪ್ರಸಾರ
ಬುಧವಾರ ಮಧ್ಯಾಹ್ನ 1:30ಕ್ಕೆ.